ಈಗಾಗಲೇ ಎಲೆಕ್ಷನ್ ಬಂದೇ ಬಿಡ್ತದೆ 2022 ಎರಡೂವರೆ ವರ್ಷದಲ್ಲ. ಆ ಸಂದರ್ಭದಲ್ಲಿ ಈಗಾಗಲೇ ಸತೀಶ್ ಅವರು ಮತ್ತು ಜಾರಕಿಹೊಳಿ ಕುಟುಂಬ ತಮ್ಮ ಕುಟುಂಬದ ಸಿ ಎಮ್ ಆಗಲೇಬೇಕು ಅನ್ನೋಂಥ ಹಠದಿಂದ ಈಗಾಗಲೇ ಅವರು ನಾನು ಸಿ ಎಮ್ ಪ್ರತಿಸ್ಪರ್ಧಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಒಂದು ತಡೆಯೊಡ್ಡುವಂತಹ ಒಂದು ಕಾರ್ಯವನ್ನು ರಮೇಶ್ ಕತ್ತಿ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಜಿಲ್ಲೆಯ ರಾಜಕಾರಣ ಇವತ್ತು ಒಡೆದ ಕವರ್ ಆಗಿದೆ. ಒಂದು ಕಡೆ ಕತ್ತಿ ಮತ್ತು ಅವ್ರ ಬೆಂಬಲಿಗರು, ಅವ್ರ ಜೊತೆಗಾರರು ಅನ್ಬೋದು ನಾವು. ಇನ್ನೊಂದು ಕಡೆಗೆ ಜಾರಕಿಹೊಳಿ ಮತ್ತು ಅವ್ರ ಬೆಂಬಲಿಗರು ಅಥವಾ ಜೊತೆಗಾರರು ಅಂತ ಹೇಳ್ಬೋದು. ಇವ್ರ ಮಧ್ಯದಲ್ಲೇ ಬೆಳಗಾವಿ ಜಿಲ್ಲೆಯ ರಾಜಕೀಯ ಇವತ್ತು ಏನಪ್ಪ ತುರ್ಸಿಂದಾಗಿ ಹೋಗ್ತಾ ಇದೆ ಅಂತ. ಇದರಲ್ಲಿ ಈಗ ಪರಿಸ್ಥಿತಿ ಈಗ ಈ ಮಟ್ಟಕ್ಕೆ ಬಂದದ್ದು. ಇವತ್ತು ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥದ್ದು. ಈ ದಿಶೆಯಲ್ಲಿ ಕೆಲವು ಹಂತದವರೆಗೆ ಈ ನಮ್ಮ ರಮೇಶ್ ಕತ್ತಿ ಅವರು ಹುಕ್ಕೇರಿ ಭಾಗದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿ ಯಶಸ್ವಿಯಾಗಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಯಾಕಂದರೆ ಈಗಾಗಲೇ ಅಲ್ಲಿ ಒಂದು ಶಕ್ತಿಯಾಗಿ ಬೆಳೀತಾ ಇದ್ದಾರೆ ಜಾರಕಿಹೊಳಿ ಅವರು ಹುಕ್ಕೇರಿ ಏರಿಯಾದಲ್ಲೇ. ಜೊತೆಗೆ ರಾಯಭಾಗದಲ್ಲೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿದ್ದಾರೆ. ಅಲ್ಲಿ ತಮ್ಮನವ್ರು ಇದ್ದಾರೆ, ಇಲ್ಲಂತಲ್ಲ. ಇದು ನಮ್ಮ ಕುರ್ಚಿ ಇಲ್ಲದು. ಆದರೆ ಇಲ್ಲಿ ಏನು ಬಂದದಪ್ಪ ಅಂದ್ರೆ ಪರಿಸ್ಥಿತಿ ಈಗ ತಮ್ಮನವರಾಗಿರ್ಬೋದು, ಇನ್ನೊಂದಲ್ಲೇ ರಾಯಭಾಗದ ಇನ್ನೊಬ್ಬ ನಮ್ಮ ಶಂಭು ಕಡೋರ್ಕರ್ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಪೂರ್ತಿಯಾಗಿ ಒಂದು ಬೆಲ್ಟ್ ತಯಾರಾಗ್ತಾಯಿದೆ. ಈ ಬೆಲ್ಟ್ ಮುಂಬರುವ ದಿನಗಳಲ್ಲಿ ಜಾರಕಿಹೊಳಿ ಅವರ ರಾಜಕೀಯಕ್ಕೆ ಚೆಕ್ಮೇಟ್ ಹಾಕುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತವೆ.